ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಮ್ಮೆಲ್ಲರ ಮನಸ್ಸಿನಲ್ಲೂ ಅತೀಂದ್ರಿಯ ಶಕ್ತಿಗಳಿವೆ. ಅವು ಕಲ್ಪನೆಗಳು ಅಥವಾ ಮೂಢನಂಬಿಕೆಯೂ ಅಲ್ಲ. ಸಾಕಷ್ಟು ಪ್ರಯೋಗಗಳ ಮೂಲಕ, ಸಾಕ್ಷಿ ಆಧಾರಗಳ ಮೂಲಕ ದೃಢಪಡಿಸಿದೆ ವಿಜ್ಞಾನ. ಈ ಅತಿಮಾನುಷ ಶಕ್ತಿ ಕೆಲವರಲ್ಲಿ ಬೇಗನೆ ವ್ಯಕ್ತವಾಗಬಹುದು, ಇನ್ನು ಕೆಲವರು ಸಾಮಾನ್ಯರಂತಿರಬಹುದು. ಆದರೆ ಆ ಅದ್ಭುತ ಶಕ್ತಿ ಪ್ರತಿಯೊಬ್ಬರಲ್ಲೂ ಅಡಕವಾಗಿರುವಂಥದ್ದು. ಆದರೆ ಆ ಶಕ್ತಿಗಳು ಇರೋದ್ರ ಬಗ್ಗೆ ಇದೀಗ ಸಂಶಯವಂತೂ ಉಳಿದಿಲ್ಲ. ಆ ಪವಾಡ ಪುರುಷರನ್ನು ನಾವೆಲ್ಲರೂ ಜೀವನದಲ್ಲಿ ನೋಡಿರ್ತೀವಿ, ಕೇಳಿರ್ತೀವಿ. ವೈಜ್ಞಾನಿಕವಾಗಿಯೇ ಈ ಅತೀಂದ್ರಿಯಾತೀತ ಬೆಳವಣಿಗೆಗಳು ಇಡೀ ಜಗತ್ತನ್ನೇ ಮೂಕವಾಗಿಸಿಬಿಟ್ಟಿದೆ. ಬನ್ನಿ, ಹಾಗಿದ್ರೆ ಒಬ್ಬ ಶಕ್ತಿಯುತ ಪುರುಷ ಅಥವಾ ಸ್ತ್ರೀ ಸಿದ್ಧಿಸಿಕೊಂಡ ಆ ಶಕ್ತಿಗಳು ಹೇಗಿರುತ್ತವೆ ಅನ್ನೋದನ್ನು ನೋಡೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಒಬ್ಬಾತನ ಮನಸ್ಸು ದೂರದಲ್ಲಿರುವ ಇನ್ನೊಬ್ಬ ವ್ಯಕ್ತಿಯ ಮನಸ್ಸಿನೊಂದಿಗೆ ಭಾವಗಳ ಮೂಲಕ ಸಂಪರ್ಕ ಸಾಧಿಸುವ ಶಕ್ತಿಯನ್ನ ದೂರ ಮನಸ್ಪರ್ಶ ಅಂತ ಕರೀತಾರೆ. ಇನ್ನು ಎರಡನೇದು, ದೇಹದಿಂದ ಹೊರಕ್ಕೆ ಸೂಕ್ಷ್ಮ ಶರೀರದಲ್ಲಿ ತೇಲಿ ಹೋಗುವ ಅನುಭವ ಮತ್ತು ದೇಹೇಂದ್ರಿಯಗಳು ಒಂದೆಡೆ ಇದ್ದರೂ ನೂರಾರು ಮೈಲಿ ದೂರದಲ್ಲಿ ನಡೆದ ಘಟನೆಗಳನ್ನ ಕಣ್ಣಿಗೆ ಕಟ್ಟಿದಂತೆ ವಿವರಿಸಿದ್ರೆ ಆ ಶಕ್ತಿಯನ್ನ ದೇಹಾತೀತ ಅನುಭವ ಅಂತ ಕರೀತಾರೆ. ಇನ್ನು ಮೂರನೇದು, ನಿಜಕ್ಕೂ ಮಾನವನಿಗಿರುವ ಅತೀವ ಶಕ್ತಿಯೇ. ಎಕ್ಸ್ರೇ ಕೂಡ ಮನುಷ್ಯನ ಶರೀರದಲ್ಲಿರುವ ರೋಗವನ್ನು ಕಂಡುಹಿಡಿಯಲಾಗದು. ಅತೀಂದ್ರಿಯ ದೃಷ್ಟಿಯಿಂದ ಗುರುತಿಸುವ ಶಕ್ತಿಯನ್ನ ವಿಶಿಷ್ಟ ಅತೀಂದ್ರಿಯ ಶಕ್ತಿ ಅಂತಲೂ ಹೇಳಲಾಗುತ್ತೆ. ಜೊತೆಗೆ ಶರೀರದಿಂದ ಹೊರಹೊಮ್ಮುವ ಪ್ರಭಾವಳಿಯ ವಿವಿಧ ವರ್ಣಗಳನ್ನು ಗ್ರಹಿಸುವ ಶಕ್ತಿ ಅಂತಲೂ ವಿವರಿಸಲಾಗಿದೆ. ಇನ್ನು ನಾಲ್ಕನೇದು, ಒಬ್ಬ ವ್ಯಕ್ತಿಯನ್ನ ಕೇವಲ ಅವನು ಉಪಯೋಗಿಸಿದ್ದ ಯಾವುದೋ ಒಂದು ವಸ್ತುವನ್ನು ಸ್ಪರ್ಶಿಸಿ ಅವನ ರೂಪ, ಗುಣ, ಸ್ವಭಾವಗಳನ್ನು ವರ್ಣಿಸುವ ಶಕ್ತಿ. ಇನ್ನು ಐದನೇದು, ತನ್ನ ಹಿಂದಿನ ಜನ್ಮಗಳನ್ನು, ಇತರರ ಪೂರ್ವ ಜನ್ಮದ ನೆನಪುಗಳನ್ನು ಹೇಳುವ ಶಕ್ತಿ. ಸಾಮಾನ್ಯರ ಅರಿವಿಗೆ ಬರದ ಮರೆತು ಹೋದ ಘಟನೆಗಳನ್ನು, ಅಂದರೆ ಬಾಲ್ಯದಲ್ಲೋ, ಹಸುಗೂಸಿದ್ದಾಗಲೋ, ಕೆಲವೊಮ್ಮೆ ಗರ್ಭದಲ್ಲಿದ್ದಾಗಲೋ ಅಥವಾ ಅದಕ್ಕೂ ಹಿಂದಿನ ಜನ್ಮದ ಅನುಭವಗಳನ್ನು ಜಾಗೃತಗೊಳಿಸಿ ಅದನ್ನು ತಿಳಿದುಕೊಳ್ಳುವ ಶಕ್ತಿ ಇರುತ್ತೆ. ಇದನ್ನ ಸಂಶೋಧಕರು, ತಜ್ಞರೆಲ್ಲರೂ ಒಪ್ಪಿಕೊಳ್ತಾರೆ. ಇದನ್ನ ಏಜ್ ರೆಗ್ರೆಷನ್ ಅಥವಾ ಪ್ರತಿಗಮನ ವಿಧಾನ ಅಂತ ಕರೆಯಲಾಗುತ್ತೆ. ಇಂತಹ ಮನೋಬಲದಿಂದ ಸಾಮಾನ್ಯವಾಗಿ ಜ್ಞಾಪನಾ ಶಕ್ತಿ ಬಾಹ್ಯಾವಸ್ಥೆಯಲ್ಲಿ ನೆನಪಾಗದಿದ್ದರೂ ಸುಪ್ತಾವಸ್ಥೆಯಲ್ಲಿ ವ್ಯಕ್ತಿಯು ಕಣ್ಣು ಕಟ್ಟುವಂತೆ ಸ್ಪಷ್ಟವಾಗಿ ವಿವರಿಸಿಬಿಡ್ತಾನೆ. ಇನ್ನು ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವಾಗಲೇ ಜನರ ರೋಗ ಗುಣಪಡಿಸುವ ಶಕ್ತಿ ಇರುತ್ತೆ. ಆತ್ಮಬಲದಿಂದ ವಸ್ತುವನ್ನು ಚಲಿಸುವಂತೆ ಮಾಡುವ ಶಕ್ತಿ, ದೇಹದಲ್ಲಿ ನಡೆಯುವ ಅನೇಕ ಕ್ರಿಯೆಗಳನ್ನು ನಿಯಂತ್ರಿಸುವ ಶಕ್ತಿ, ನಾಡಿ ಬಡಿತವನ್ನು ಹೆಚ್ಚು ಕಡಿಮೆ ಮಾಡುವುದು, ಇನ್ನು ಅನೇಕ ಅತೀಂದ್ರಿಯ ಶಕ್ತಿಗಳನ್ನು ಸೃಷ್ಟಿಸೋ ಅದಮ್ಯ ಬಲ ಮನುಷ್ಯನಿಗಿದೆ. ಆದರೆ ಈ ಶಕ್ತಿಗಳನ್ನು ಸಿದ್ಧಿಸಿಕೊಳ್ಳೋಕೆ ಯೋಗಾಭ್ಯಾಸದ ಅಥವಾ ನಾನಾ ವಿಧದ ಸ್ತರಗಳು ಇರುತ್ತವೆ. ಆದರೆ ಯಾವ ರೀತಿಯ ಭಂಗಿ, ಯಾವ ವಿದ್ಯೆ, ಮಂತ್ರಪಠನೆಗಳು ಎಲ್ಲವೂ ನುರಿತ ಅತೀವ ಮಾನವನೇ ತಿಳಿಸೋದಕ್ಕೆ ಸಾಧ್ಯ. ಇವೆಷ್ಟು ವೈಜ್ಞಾನಿಕವಾಗಿ ಸಾಕ್ಷಿ ಇಲ್ಲದಿದ್ದರೂ ಅತಿಮಾನುಷ ಶಕ್ತಿಯ ಅನುಭವಗಳ ಮೇಲೆ ವಿಜ್ಞಾನ ದೃಢಪಡಿಸಿರುವಂಥದ್ದು. ಈ ಶಕ್ತಿ ಸಿದ್ಧಿಗಳ ಹಿನ್ನೆಲೆಯಲ್ಲಿ ಏನಿದೆ ಅಂದರೆ ಉರಿಯುವ ಪರಂಜ್ಯೋತಿಯೇ ಇದೆ ಎಂದು ಸಾಧಕರು ದೃಢವಾಗಿ ಹೇಳ್ತಾರೆ. ಸೂರ್ಯ ಈ ಭೂಮಿಯನ್ನು ಬೆಳಗಿದ್ರೆ ಆ ಸೂರ್ಯನನ್ನು ಬೆಳಗುವ ಬೆಳಕಾವುದು ಅನ್ನೋ ಪ್ರಶ್ನೆ ಹೇಳುತ್ತೆ. ಉಪನಿಷತ್ತುಗಳಲ್ಲಿ ಬೇರೆ ಬೇರೆ ರೀತಿಗಳಿಂದ ಈ ಪ್ರಶ್ನೆಯ ಉತ್ತರವನ್ನು ಬಹಳ ಮಾರ್ಮಿಕವಾಗಿಯೂ ಸಮರ್ಪಕವಾಗಿಯೂ ನೀಡಿದ್ದಾರೆ. ಹೀಗೆ ವಿದೇಹ ರಾಜನಾದ ಜನಕನು ಮಹರ್ಷಿ ಯಜ್ಞವಲ್ಕರನ್ನ ಒಮ್ಮೆ ತಮ್ಮ ಆಸ್ಥಾನಕ್ಕೆ ಬರಮಾಡಿಕೊಂಡು ಅವರನ್ನು ಸತ್ಕರಿಸಿ ಬಳಿಕ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಮಹಾಶಯ, ಮನುಷ್ಯರಿಗೆ ಬೆಳಕಾವುದು ಎಂಬುದೇ ಆ ಪ್ರಶ್ನೆ. ಬಳಿಕ ಈ ಪ್ರಶ್ನೆಗೆ ಉತ್ತರವನ್ನು ಯಾಜ್ಞವಲ್ಕರು ಹಂತ ಹಂತವಾಗಿ ಮೊದಲು ಹೊರ ಜಗತ್ತಿನಿಂದ ಪ್ರಾರಂಭಿಸಿ ಕೊನೆಗೆ ಅಂತರ್ಜಗತ್ತಿಗೆ ಕೊಂಡೊಯ್ತಾರೆ. ಮೊದಲ ಪ್ರಶ್ನೆಗೆ ಅವರು ಸೂರ್ಯನೇ ಬೆಳಕು ಎನ್ನುತ್ತಾರೆ. ನಂತರ ಸೂರ್ಯನು ಅಸ್ತಮಿಸಿದಾಗ ಚಂದ್ರನೇ ಆ ಬೆಳಕು, ಸೂರ್ಯನೂ ಚಂದ್ರನು ಇಬ್ಬರು ಅಸ್ತಮಿಸಿದ್ರೆ ಅಗ್ನಿಯೇ ಬೆಳಕು ಎನ್ನುತ್ತಾರೆ ಯಾಜ್ಞವಲ್ಕರು. ಮತ್ತೊಮ್ಮೆ ರಾಜ ಕೇಳ್ತಾನೆ, ಸೂರ್ಯ ಚಂದ್ರರು ಅಸ್ತಮಿಸಿದಾಗ, ಅಗ್ನಿಯು ಆರಿ ಹೋದಾಗ ಮನುಷ್ಯರಿಗೆ ಯಾವುದು ಬೆಳಕು ಎಂದು ಕೇಳ್ತಾನೆ. ಅದಕ್ಕೆ ಮಹಾಶಯರು ಶಬ್ದವೇ ಬೆಳಕು ಎಂಬ ಉತ್ತರ ನೀಡ್ತಾರೆ. ಹಾಗೆ ಎಷ್ಟೋ ಮಂದಿ ವಿಜ್ಞಾನಿಗಳು, ಗಣಿತಜ್ಞರು ಸ್ವಪ್ನಗಳಲ್ಲಿ ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು, ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಂಡ ಘಟನೆಗಳಿವೆ. ನಮ್ಮ ದೇಶದ ಮಹಾ ಗಣಿತಜ್ಞರಾದ ಶ್ರೀನಿವಾಸ ರಾಮಾನುಜನ್ ಅಂಥವರಲ್ಲಿ ಒಬ್ಬರು. ಸಾಮಾನ್ಯವಾಗಿ ನಿದ್ರೆಯ ಹೊತ್ತಿನಲ್ಲಿ ನಮ್ಮ ಇಂದ್ರಿಯಗಳೆಲ್ಲ ತಮ್ಮ ಸುಪ್ತಾವಸ್ಥೆಯಲ್ಲಿರುತ್ತವೆ. ಆಗ ಹೊರಗಿನ ಯಾವ ಬೆಳಕು ಅಲ್ಲಿ ಕೆಲಸ ಮಾಡೋದಿಲ್ಲ. ನಿದ್ರಿಸುವ ವ್ಯಕ್ತಿ ಹೊರ ಜಗತ್ತಿನ ಎಲ್ಲ ಬೆಳಕುಗಳಿಗೂ ಅತೀತನಾಗಿದ್ದಾನೆ. ಆದರೆ ಆತನು ಗಣಿತದ ಸಮಸ್ಯೆಗಳನ್ನು, ವಿಜ್ಞಾನದ ಒಂದು ಒಗಟನ್ನು ಬಿಡಿಸಿಬಿಡ್ತಾನೆ. ಆ ಸೂಕ್ಷ್ಮ ಮಾನಸಿಕ ಕ್ರಿಯೆಗೆ ಸಹಾಯಕವಾದ ಬೆಳಕು ಯಾವುದಿರಬಹುದಲ್ವಾ? ಹೀಗೆ 1774 ಸೆಪ್ಟೆಂಬರ್ 21ರಂದು ವಿದೇಶದಲ್ಲಿ ನಡೆದ ಒಂದು ಘಟನೆ.
ಎರಿಜೋ ಎಂಬ ಊರಿನ ಜೈಲಿನಲ್ಲಿ ಕೈದಿಗಳಿಗಾಗಿ ಸಾಮೂಹಿಕ ಪ್ರಾರ್ಥನೆಗೆ ಪಾದ್ರಿಯೊಬ್ಬರು ಸಿದ್ಧತೆಯನ್ನ ಮಾಡ್ಕೊಳ್ತಿದ್ರು. ಇದ್ದಕ್ಕಿದ್ದಂತೆ ಆಕಸ್ಮಿಕವಾಗಿ ಕುಸಿದು ಬಿದ್ದು ಬಿಟ್ರು. ನೆರೆದಿದ್ದವರೆಲ್ಲ ಅವರನ್ನ ಎತ್ತಿ ಮಲಗಿಸಿದ್ರು. ಅವರಿಗೆ ಪ್ರಜ್ಞೆಯೇ ಇಲ್ಲ, ಆದರೆ ಉಸಿರಾಡ್ತಿದ್ದಾರೆ. ಹೀಗೆ 2 ಗಂಟೆಗಳ ಬಳಿಕ ಅವರಿಗೆ ತ್ರಾಣ ಬಂತು. ಸುತ್ತಲಿದ್ದವರನ್ನ ನೋಡಿ ಹೇಳ್ತಾರೆ, ತಾನು ರೋಮ್ ನಗರಕ್ಕೆ ಹೋಗಿ ಬಂದೆ. ಅಲ್ಲಿ 14ನೇ ಪೋಪ್ ಕ್ಲೆಮೆಂಟ್ ದೇಹತ್ಯಾಗವನ್ನು ಮಾಡಿದ್ರು. ಈ ಪ್ರಾರ್ಥನೆಯಲ್ಲಿ ಭಾಗವಹಿಸಿ ಬಂದೆನೆಂದು ಹೇಳ್ತಾರೆ. ಮೊದಲಿಗೆ ಈ ಘಟನೆಯನ್ನು ಕೇಳಿದವರು ಎಲ್ಲೋ ಕನಸು ಕಂಡಿರಬೇಕು ಅಂದುಕೊಂಡ್ರು. ಆದರೆ ವಿಚಾರ ತಿಳಿದದ್ದು 2 ದಿನಗಳ ಬಳಿಕ ಪೋಪ್ ತೀರಿಕೊಂಡದ್ದು ನಿಜವೆಂಬ ಸುದ್ದಿ ಬಂದ ಮೇಲೆಯೇ. ಆದರೆ ಪೋಪರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದ್ದವರು, ಈ ಪಾದ್ರಿ ಕೂಡ ಅಲ್ಲಿ ಉಪಸ್ಥಿತರಿದ್ದರು. ಅವರೇ ಪೋಪರ ಅಂತ್ಯಕ್ರಿಯೆಯಲ್ಲಿ ಪ್ರಾರ್ಥನೆ ಮಾಡಿದವರು. ನಾವು ಅವರೊಂದಿಗೆ ಮಾತನಾಡಿದ್ವಿ ಎಂದು ಹೇಳಿಕೆ ನೀಡ್ತಾರೆ. ಈ ಮಾತನ್ನು ಕೇಳಿದ ಜನರಿಗೆ ಪರಮಾಶ್ಚರ್ಯದೊಂದಿಗೆ ದಿಗಿಲು ಆವರಿಸಿಬಿಟ್ಟಿತ್ತು. ಹಾಗಾದರೆ ಆ ದೇಹದಿಂದ ಹೊರಬಂದು ದೇಶ ಕಾಲದ ಪರಿಮಿತಿಯನ್ನು ದಾಟಿ 100 ಮೈಲಿ ದೂರದಲ್ಲಿದ್ದ ಪೋಪರ ಅಂತ್ಯಕ್ರಿಯೆಯಲ್ಲಿ ಪ್ರಾರ್ಥನೆ ಮಾಡಿ ಅಲ್ಲಿಂದ ಹಿಂದಿರುಗಿ ದೇಹವನ್ನು ಪ್ರವೇಶಿಸುವವರೆಗೂ ಅನುಭವಗಳನ್ನು, ತನ್ನ ಸೂಕ್ಷ್ಮ ಶರೀರವನ್ನು, ಅದರ ಸಂಚಾರವನ್ನು ವೀಕ್ಷಿಸಿದ ಆ ಬೆಳಕು ಯಾವುದು? ಸುಪ್ತ ನಿದ್ರೆಗೊಳಗಾದವರಲ್ಲಿ ಕೆಲವರು ತಮ್ಮ ಹಿಂದಿನ ಜನ್ಮದ ಘಟನೆಗಳ ವಿವರಗಳನ್ನು ತಿಳಿಸೋದರ ಜೊತೆಗೆ ಈ ಜೀವನದಲ್ಲಿ ಎಂದೂ ಕಲಿಯದ, ಹೆಸರನ್ನು ಕೇಳದ ಭಾಷೆಯಲ್ಲಿ ಮಾತನಾಡಿ ಮನಃಶಾಸ್ತ್ರಜ್ಞರನ್ನ ಚಕಿತಗೊಳಿಸಿದ ಉದಾಹರಣೆಗಳಿವೆ. ಮನಸ್ಸಿನ ಸೂಕ್ಷ್ಮಾತಿ ಸೂಕ್ಷ್ಮ ಸ್ತರಗಳಲ್ಲಿ ಸಂಗ್ರಹವಾಗಿರುವ ಬೇರೆ ಬೇರೆ ದೇಹೇಂದ್ರಿಯಗಳಿಂದ ಪಡೆದ ಅನುಭವಗಳ ಸಂಸ್ಕಾರವನ್ನು ಬೆಳಗುವ ಆ ಬೆಳಕು ಯಾವುದು? ಗೌತಮ ಬುದ್ಧನು ತನ್ನ ಹಿಂದಿನ 500 ಜನ್ಮಗಳ ಘಟನಾವಳಿಗಳನ್ನು ನೆನಪಿಸಿಕೊಳ್ಳಬಲ್ಲವನಾಗಿದ್ದನೆಂದು ಗ್ರಂಥಗಳು ಉಲ್ಲೇಖ ಮಾಡ್ತವೆ. ಅದೇ ಸತ್ಯದ ಬೆಳಕು, ಸಚ್ಚಿದಾನಂದದ ಬೆಳಕು, ಸಾವಿಲ್ಲದ, ನೋವಿಲ್ಲದ, ಶಾಶ್ವತವಾದ ಅರಿವಿನ ಬೆಳಕು. ಶರೀರ ಇಂದ್ರಿಯಗಳಿಂದ ವ್ಯತಿರಿಕ್ತವಾಗಿದ್ದರೂ ಅವುಗಳನ್ನು ಬೆಳಗಿಸುತ್ತಾ ತಾನು ಮಾತ್ರ ಯಾರಿಂದಲೂ ಬೆಳಗದ ಆತ್ಮನ ಬೆಳಕು ಅದೇ. ಆ ಬೆಳಕು ಇರುವುದರಿಂದಲೇ ನಮಗೆ ಸೂರ್ಯನನ್ನು ನೋಡಲು ಸಾಧ್ಯವಾಯಿತು. ಜಗತ್ತನ್ನು ಬೆಳಗುವ ಸೂರ್ಯನನ್ನು ಬೆಳಗುವುದು ಅರಿವಿನ ಬೆಳಕು, ಆತ್ಮದ ಬೆಳಕು. ಸಕಲ ಚರಾಚರಗಳಲ್ಲೂ ಭೇದವಿಲ್ಲದೆ ಬೆಳಗುತ್ತಿರುವ ಬೆಳಕು. ಎಂದೆಂದೂ ನಂದದ ಅದ್ಭುತ ಅಮರಜ್ಯೋತಿ ಅದು. ಪ್ರತಿಯೊಬ್ಬ ವ್ಯಕ್ತಿಯ ಪರಮ ಸತ್ಯ ಅದೊಂದೇ. ಅದು ಪರಿಶುದ್ಧ. ಸಂತನಲ್ಲೂ, ಸಾಮಾನ್ಯನಲ್ಲೂ, ಸಂತುಷ್ಟನಲ್ಲೂ, ದುಃಖಿತನಲ್ಲೂ, ಸುಂದರ ವ್ಯಕ್ತಿಯಲ್ಲೂ, ಕುರೂಪಿಯಲ್ಲೂ, ನಿಷ್ಠನಲ್ಲೂ, ದುಷ್ಟನಲ್ಲೂ, ಮನುಷ್ಯರಲ್ಲೂ, ಪ್ರಾಣಿಗಳಲ್ಲೂ, ಎಲ್ಲರಲ್ಲೂ, ಎಲ್ಲೆಲ್ಲೂ ಬೆಳಗುತ್ತಿರುವ ಜ್ಯೋತಿ ಅದೊಂದೇ. ಅದನ್ನೇ ಆತ್ಮ ಎನ್ನುವುದು. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.